ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಆತಂಕ, ಖಿನ್ನತೆ, ಬೇಸರದ ಅನುಭವವಾಗುವುದು ಸಹಜ. ಈ ಮನಸ್ಸಿಗೆ ಸಂತೋಷ ಉಂಟಾದಾಗ ಸಮಯ ಕಳೆದು ಹೋಗುವುದು ಗೊತ್ತೇ ಆಗಲ್ಲ. ಯಾವುದೋ ಒಂದು ವಿಚಾರದಿಂದ ಮನಸ್ಸಿಗೆ ಆತಂಕ, ಬೇಸರ ಉಂಟಾದಾಗ ದಿನದ ಸಮಯವನ್ನು ಹೇಗೆ ಕಳೆಯುವುದು ಎಂಬುದೇ ಇಲ್ಲಿ ಒಂದು ಸವಾಲು. ನಿಮ್ಮ ಮನಸ್ಸು ಹಾಗೂ ನೀವು ನಿಮ್ಮ ಜೀವನದಲ್ಲಿ ಬೇಸರದಿಂದ ಇದ್ದರೆ ಖಂಡಿತ ನಿಮಗೆ ಸ್ಫೂರ್ತಿ ನೀಡುವಂತಹ ಪ್ರೇರಣಾದಾಯಕವಾದ ಮಾತುಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಕೆಲವೊಮ್ಮೆ ಈ ಜೀವನದಲ್ಲಿ ನಾವು ಶ್ರಮಿಸಿದರೂ ಫಲಿತಾಂಶ ತಕ್ಷಣ ಸಿಗುವುದಿಲ್ಲ. ನಮ್ಮ ನಿರೀಕ್ಷೆಯಂತೆ ಪ್ರಗತಿ ಇಲ್ಲದಂತೆ ಅನುಭವವಾಗುತ್ತದೆ. ಆದರೆ ಈ ಸಂದರ್ಭಗಳಲ್ಲೇ ನಾವು ಸದೃಢವಾಗಿ ನಿಂತು ನಮ್ಮನ್ನು ನಾವು ಕಡೆಗಣಿಸಿಕೊಳ್ಳದೆ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಹಾಕಲು ಸಿದ್ಧರಾಗುವುದು ಮುಖ್ಯ. ಈ ನಮ್ಮ ಬದುಕು ಒಂದು ಸಾಗರದಂತಿದೆ. ಅದರಲ್ಲಿ ತೀವ್ರವಾದ ಅಲೆಗಳು, ಹಾನಿಗಳು, ಹಾಗೆ ಹೊಸ ದಿಕ್ಕನ್ನು ತೋರುವ ಗಾಳಿಯೂ ಸಹ ಇದೆ. ಈ ಸಾಗರವನ್ನು ಎದುರಿಸಿ ಮುಂದೆ ಸಾಗಲು ಸಾಹಸ, ಸಮರ್ಥತೆ ಮತ್ತು ನಂಬಿಕೆ ಎಂಬ ಅಸ್ತ್ರಗಳನ್ನು ನಮ್ಮಲ್ಲಿ ಬಲಪಡಿಸಿಕೊಳ್ಳಬೇಕು. ಜೀವನದಲ್ಲಿ ಜಾರಿ ಬೀಳುವ ಮೊದಲು ಖಂಡಿತ ಎಚ್ಚರಗೊಳ್ಳಬೇಕಾಗಿದೆ. ಮನಸ್ಸಿಗೆ ಬೇಸರ ಉಂಟಾಗಲು ಹಲವಾರು ಕಾರಣಗಳಿರಬಹುದು. ಅದು ನಮ್ಮ ಅಪೇಕ್ಷೆಯಂತೆ ಫಲಿತಾಂಶ ಸಿಗದೆ ಹೋಗುವುದು, ಶ್ರಮಪಟ್ಟರೂ ಯಶಸ್ಸು ತಡವಾಗುವುದು, ಸಮಯದ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಾಗದೇ ಇರುವುದು, ಕೆಲಸ ಅಥವಾ ಓದು ಸರಿಯಾಗಿ ಮುಂದುವರಿಯದಿರುವುದು. ಈ ಎಲ್ಲ ವಿಫಲತೆಯ ಕಾರಣಗಳಿಂದ ನಮ್ಮ ಆತ್ಮವಿಶ್ವಾಸ ಕುಗ್ಗಿಬಿಡುತ್ತದೆ. ನನ್ನಿಂದ ಸಾಧ್ಯವಿಲ್ಲ ಎಂಬ ಭಾವನೆ ಉಂಟಾಗುತ್ತದೆ. ಆದರೆ ಸ್ನೇಹಿತರೆ, ನೆನಪಿಡಿ, ಇವು ಯಾವ ಜೀವನದ ನಿರೀಕ್ಷಿತ ಸಮಸ್ಯೆಗಳಲ್ಲ. ಅನಿರೀಕ್ಷಿತವಾಗಿ ಎದುರಾಗುವ ಇವುಗಳು ನಮ್ಮನ್ನು ಭವಿಷ್ಯದ ಬಗ್ಗೆ ಹೆಚ್ಚಾದ ಚಿಂತೆಗೆ ಗುರಿ ಮಾಡುತ್ತವೆ. ಸಾಮಾನ್ಯವಾದ ಸಂಗತಿಗಳನ್ನು ಅತಿಯಾಗಿ ಆಲೋಚಿಸುವಂತೆ ಮಾಡುತ್ತವೆ. ಆರೋಗ್ಯ ಸಮಸ್ಯೆಗಳು, ಆಯಾಸ, ನಿದ್ರೆ ಕೊರತೆ ಒಟ್ಟಾರೆ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸಿಬಿಡುತ್ತವೆ. ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆ, ತೊಡಕುಗಳನ್ನು ಎದುರಿಸಿ ನಿಲ್ಲಬೇಕಾಗುತ್ತದೆ. ಇಷ್ಟೆಲ್ಲ ಆತಂಕ, ಬೇಸರಗಳನ್ನು ಮನಸ್ಸಿನಿಂದ ಮುಕ್ತಗೊಳಿಸುವುದು ಹೇಗೆ ಎಂಬ ಮಾಹಿತಿಯನ್ನು ಖಂಡಿತ ಈಗ ತಿಳಿಸುತ್ತೇನೆ. ದೊಡ್ಡ ಗುರಿ, ಕನಸನ್ನು ನೆರವೇರಿಸಿಕೊಳ್ಳಲು ಹೊರಟಾಗ ನಮ್ಮ ನಿರೀಕ್ಷೆಗಳು ಒಮ್ಮೆ ಹುಸಿಯಾಗಬಹುದು. ಇಲ್ಲಿ ನಂಬಿಕೆ ಎಂಬ ಅಸ್ತ್ರವನ್ನು ನಾವು ನಮ್ಮ ಹೃದಯದಲ್ಲಿ ಬಲಪಡಿಸಿಕೊಳ್ಳಬೇಕು. ಅದು ನಾನು ಗೆಲ್ಲುವೆ ಮುಂಬರುವ ದಿನಗಳಲ್ಲಿ ಎಂಬ ನಂಬಿಕೆಯನ್ನು. ಇಲ್ಲಿ ಒಂದು ಚಿಕ್ಕ ಸಂಕಟದ ಕ್ಷಣದಿಂದ ನಮ್ಮ ಜೀವನವನ್ನು ಎಂದಿಗೂ ಅಳೆಯಬಾರದು. ಯಾಕಂದರೆ ಒಂದು ಹನಿ ನೀರಿನಿಂದ ಸಾಗರದ ಅಳತೆ ಹೇಳಲಾಗುವುದಿಲ್ಲ. ಹಾಗೆ ಒಂದು ಸೋಲಿನಿಂದ ಅಥವಾ ಒಂದು ಕುಗ್ಗುವಿಕೆಯಿಂದ ನಮ್ಮ ಸಂಪೂರ್ಣ ಪಯಣವನ್ನು ನಿರ್ಧರಿಸಬಾರದು. ನಾವು ದಿನದಲ್ಲಿ 10 ಬಾರಿ ನೆಲಕ್ಕೆ ಬಿದ್ದರೂ 11ನೇ ಬಾರಿ ಎದ್ದು ಪುನಃ ಜಾಗೃತರಾಗುವುದು ಮುಖ್ಯವಾಗಿದೆ. ಮುಂದೆ ನೀವು ಅಂದುಕೊಂಡ ಜೀವನ ನಿಮಗೆ ಸಿಕ್ಕಾಗ, ನಿಮ್ಮ ಕನಸು ನೆರವೇರಿದಾಗ ಅದು ಯಾವುದು ಈ ಹಿಂದೆ ನಿಮಗೆ ಕಷ್ಟವಾಗಿ ಪರಿಣಮಿಸಿತ್ತೋ ಅದು ಕೇವಲ ಸಣ್ಣ ಮತ್ತು ತಾತ್ಕಾಲಿಕವಾಗಿರುವಂತೆ ಪರಿಣಮಿಸುತ್ತದೆ. ಜೀವನದಲ್ಲಿ ಬದಲಾವಣೆ ಅಗತ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಾವು ಮನಸ್ಸಿಗೆ ಬೇಸರವೆಂದು ಭಾವಿಸುವಾಗ ಅದು ನಮ್ಮ ಜೀವನದ ಬದಲಾವಣೆಯ ಸನ್ನಿವೇಶವೇ ಆಗಿರಬಹುದು. ಈ ಸಮಯ ನಿಮ್ಮ ಗುರಿ, ಕನಸನ್ನು ಮನಸ್ಸಿನಲ್ಲಿ ಮತ್ತೊಮ್ಮೆ ಆಲೋಚಿಸಿ ಅದನ್ನು ಪುನರ್ ಮನನ ಮಾಡಿಕೊಳ್ಳಿ. ಅದು ನಾನು ಏಕೆ ಬೇಸರಗೊಳ್ಳುತ್ತಿದ್ದೇನೆ ಎಂಬುದನ್ನು, ನನ್ನ ಪ್ರತಿದಿನದ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಬೇಕೇ ಅನ್ನೋದನ್ನು, ನಾನು ಜೀವನದಲ್ಲಿ ಯಾವ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿರುವೆ ಎಂಬುದನ್ನು. ಆತಂಕ, ಬೇಸರ ಎಂಬುದು ಕೆಲವೊಮ್ಮೆ ಹೊಸ ಹಾದಿಯನ್ನು ತೋರಿಸುವ ಸೂಚನೆಯಾಗಿರಬಹುದು. ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥೈಸಿಕೊಂಡರೆ ಹೊಸ ಉತ್ಸಾಹವನ್ನು ಖಂಡಿತ ಕಂಡುಕೊಳ್ಳಬಹುದು. ದೊಡ್ಡ ಗೆಲುವನ್ನು ಪಡೆಯುವ ಪ್ರಯತ್ನದಲ್ಲಿ ಎದುರಾಗುವ ಸಣ್ಣ ಸಣ್ಣ ಗೆಲುವುಗಳು ಸಹ ಮುಂದೆ ದೊಡ್ಡ ಗೆಲುವನ್ನು ತಂದುಕೊಡಲು ಮಾರ್ಗದರ್ಶನವಾಗ್ತವೆ. ಇಲ್ಲಿ ಸಣ್ಣ ಹೆಜ್ಜೆಗಳು ಸಹ ದೊಡ್ಡ ಮಾರ್ಗದತ್ತ
ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುತ್ತವೆ. ನಮ್ಮೊಳಗಿನ ಶಕ್ತಿ, ಸಾಮರ್ಥ್ಯ ಮತ್ತು ನಮ್ಮ ತಾಳ್ಮೆ ಇವೆಲ್ಲವೂ ನಾವು ಪ್ರಪಂಚವನ್ನು ಎದುರಿಸಲು ಬೇಕಾದ ಆಯುಧಗಳೇ ಆಗಿವೆ. ನೀವು ಬೆಂಕಿಯಂತೆ ಬೆಳಗಬಹುದು, ಕತ್ತಲೆಯಲ್ಲಿಯೂ ಬೆಳಕು ತರಬಹುದು. ಬದಲಾವಣೆಗೆ ಒಂದು ಅವಕಾಶವನ್ನು ನೀಡಿ. ಜೀವನದಲ್ಲಿ ಪ್ರತಿಯೊಂದು ದಿನವೂ ಸಹ ಹೊಸದು. ನಿನ್ನೆಯ ದಿನ ಬೇಸರ ಉಂಟಾಗಿರಬಹುದು, ನೀವು ಕುಗ್ಗಿರಬಹುದು. ಆದರೆ ಈ ದಿನವನ್ನು ಹೊಸತನದಿಂದ ಆರಂಭಿಸಿ. ನಾಳೆಯ ದಿನ ಇನ್ನೂ ಉತ್ತಮ ಅವಕಾಶಗಳು ನಿಮ್ಮೆದುರಿಗೆ ಬರಬಹುದು. ನೆನಪಿಡಿ, ಜೀವನ ಎಂದರೆ ನಿರಂತರ ಬದಲಾವಣೆ. ನಮ್ಮ ಬೆಳವಣಿಗೆ ಮತ್ತು ಪ್ರಯತ್ನವನ್ನು ಸಹ ನಿರಂತರವಾಗಿ ಮುಂದುವರಿಸಬೇಕು. ಥಾಮಸ್ ಆಲ್ವಾ ಎಡಿಸನ್ ಒಂದು ಮಾತು ಹೇಳ್ತಾರೆ, ನಾನು 1000 ಬಾರಿ ಸೋತಿರಬಹುದು, ಆದರೆ 100 ರೀತಿಯ ಪ್ರಯೋಗಗಳು ವಿಫಲವಾದರೆ ಯಶಸ್ಸು ಸಿಗಬಹುದು ಎಂಬ ಪಾಠವನ್ನು ಕಲಿತಿದ್ದೇನೆ ಅಂತ. ಸ್ನೇಹಿತರೆ, ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸುವುದಿಷ್ಟೇ, ಜೀವನ ಎಂಬುದು ಒಂದು ಪರೀಕ್ಷೆ. ಅದನ್ನು ಖಂಡಿತ ಜಯಿಸಬಹುದು. ನೀವು ಈ ದಿನ ಹೇಗಾದರೂ ಇರಬಹುದು, ಆದರೆ ಹಿಂದೆ ನೀವು ಜಾಗೃತಗೊಳ್ಳಿ. ಹಿಂದೆ ನೀವು ಹೊಸ ಪ್ರಯಾಣವನ್ನು ಪ್ರಾರಂಭಿಸಬಹುದು. ಸೋಲು, ಬೇಸರ, ನಿರಾಶೆ ಇವೆಲ್ಲವೂ ತಾತ್ಕಾಲಿಕ ಅಷ್ಟೇ, ಆದರೆ ನೀವು ಸದಾ ಆತ್ಮಸ್ಥೈರ್ಯದಿಂದ ಮುಂದೆ ಸಾಗುತ್ತೀರಿ. ನೀವು ಖಂಡಿತ ಶಕ್ತಿಶಾಲಿ, ಬುದ್ಧಿವಂತರಾಗಿದ್ದೀರಿ. ತಡ ಮಾಡದೆ, ಕೈಕಟ್ಟಿ ಕೂರದೆ ಹೊಸ ಬೆಳಕಿನತ್ತ ಹೆಜ್ಜೆ ಹಾಕಿ. ಬಹುದೊಡ್ಡ ಪಾತ್ರ ನಿಮ್ಮದಲ್ಲಿ